guys, welcome back to our YouTube channel. ಹೆಂಗದಿರೆಲ್ಲರೂ? ಐ ಹೋಪ್ ನೀವು ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಮಸ್ತ್ ಅದೀನಿ. ಏನೂ ರೆಡಿ ಆಗ್ಲಾರ್ದ ವೀಡಿಯೋ ಸ್ಟಾರ್ಟ್ ಮಾಡತ್ತಾಳ, ಏನಿದು ಹಿಂಗೆ ನಿಂತಾಳ ಅಂತ ಅನ್ಕೋಬೇಡ್ರಿ. ಆ್ಯಂಡ್ ಡ್ಯೂಟಿಗೆ ಯಾವ ಥರ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ, ಟೈಮ್ ಇದ್ರೆ ಮಾಮೂಲಿ ಆಚೆ ಅದು ಹೋದಾಗ ಯಾವ ಥರ ಮೇಕಪ್ ಮಾಡ್ತೀನಿ ಸಿಂಪಲ್ ಅಂತಂದು ಈ ವಿಡಿಯೋ ಒಳಗೆ ನೋಡೋನು. ನನ್ನ ಹತ್ರ ಅಷ್ಟೊಂದು ಮೇಕಪ್ ಪ್ರಾಡಕ್ಟ್ಸ್ ಅಂತ ಏನಿಲ್ಲ, ಬೇಸಿಕ್ ಏನು ಬೇಕೋ ಅದಷ್ಟೇ ಐತಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಸಿಂಪಲ್ ಮೇಕಪ್ ಫಾರ್ ಡ್ಯೂಟೀಸ್ ಅನ್ಕೋರಿ, ಇಲ್ಲ ಔಟ್ಸೈಡ್ ಹೋಗೋಕೆ ಎಲ್ಲಾದರೂ ಅಂದ್ಕೊಳ್ರಿ. ಆ ಥರ ಮೇಕಪ್ ಯಾವ ಥರ ಮಾಡ್ಕೋತೀನಿ ನಾನು, ಬೇರೆದವ್ರಿಗೆ ಗೊತ್ತಿಲ್ಲ ನಾನು ಯಾವ ಥರ ಮಾಡ್ಕೋತೀನಿ ಅಂತಂದು. ಯಾಕಂತಂದ್ರೆ ಲಾಸ್ಟ್ ಬರ್ಡೇಗೆ ಕೇಳಿದ್ರಿ ಎಲ್ಲರೂ, ಏನು ನಿನ್ನ ಫೇಸ್ ಹಂಗೆ ಗ್ಲೋ ಥರ ಬರತೈತಿ, ಯಾವ ಥರ ಮಾಡ್ಕೊಂಡಿದ್ದೀನಿ ನೀನು ಅಂತಂದು. ಗ್ಲೋ ಅಂತ ಏನಿಲ್ಲ, ನಾನು ಹೈಲೈಟರು ಯೂಸ್ ಮಾಡಿದ್ದೆ, ಅದನ್ನು ಯಾವ ಥರ ಯೂಸ್ ಮಾಡ್ತೀನಿ ಏನು ಅಂತಂದು ಇದರೊಳಗೆ ನೋಡೋನು. ನಾನು ಫಸ್ಟ್ ಯೂಸ್ ಮಾಡೋದು ಮಾಯ್ಶ್ಚರೈಸರ್, ಖಾಲಿ ಆಗಕ್ಕೆ ಬಂದೈತೆ ಆಲ್ರೆಡಿ. ಎಮೋಲಿ ಮಾಯ್ಶ್ಚರೈಸರು ಸನ್ಸ್ಕ್ರೀನು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಂದು ಡ್ರೈ ಸ್ಕಿನ್ ಐತಿ, ಡ್ರೈ ಆಯ್ಲಿ ಒಂಥರ ಮಿಕ್ಸ್ಡ್ ಐತಿ. ಸೊ ಮಾಯ್ಶ್ಚರೈಸರ್ ಎಷ್ಟು ಚೆನ್ನಾಗಿ ಹಚ್ಕೋತೀರಿ ಅಷ್ಟು ಗ್ಲೋ ಕೊಡುತ್ತೆ ಫೇಸ್, ಆಮೇಲೆ ಅಷ್ಟು ಮೇಕಪ್ ಕುತ್ಕೋತೈತಿ. ಕುತ್ತಿಗೆ ಎಲ್ಲನೂ ಹಚ್ಕೋರಿ. ನಾನು ಇಲ್ಲಿ ಸ್ಲೋ ತೋರ್ಸಾತೀನಿ ಹಿಂಗೆ, ಬಟ್ ಡ್ಯೂಟಿಗೆ ಬೆಳಗ್ಗೆ ಬೇಗ ಹೋಗ್ತೀನಲ್ಲ. ಬಟ್ ಎವ್ರಿ ಡೇ ಬ್ಲಶ್ಶು ಆಮೇಲೆ ಹೈಲೈಟರ್ನ ಯೂಸ್ ಮಾಡಲ್ಲ, ಜಸ್ಟ್ ಮಾಯ್ಶ್ಚರೈಸರು ಸನ್ಸ್ಕ್ರೀನು ಅಷ್ಟೇ ನಾನು ಯೂಸ್ ಮಾಡೋದು. ಹ್ಯಾಂಡ್ ಫ್ಯಾನು ಇತ್ತು ಬಟ್ ಕೆಟ್ಟೋಗೈತದ ನೋಡ್ರಿ. ಜಸ್ಟ್ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದಕ್ಕೆ ಎಷ್ಟು ಗ್ಲೋ ಕೊಡತೈತಿ ಸ್ಕಿನ್ ಅಂತಂದು. ಮಾಯ್ಶ್ಚರೈಸರ್ ಒಂಥರ ಬೇಸ್ ಥರ, ಅದು ಹೆಂಗೆ ಹಚ್ಕೋತೀವಿ ಆ ಥರ ಮೇಕಪ್ ಕೂರುತ್ತಂತ ನನ್ನ ಭಾವನೆ. ನಾನು ಮೇನ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ಅದ್ರ ಬಗ್ಗೆ ನಂಗೆ ನಾಲೆಜ್ ಇಲ್ಲ. ಬಟ್ ಸ್ವಲ್ಪ ನನಗೆ ಯಾವ ಥರ ಕಂಫರ್ಟಬಲ್ಲು ಆ ಥರ ನಾನು ಮಾಡ್ಕೊಂಡಿದ್ದೀನಿ ನೋಡ್ರಿ. ಆಮೇಲೆ ನಂದು ಡಾರ್ಕ್ ಸರ್ಕಲ್ಲು ಲೈಟಾಗಿ ಹೋಗಿತ್ತು ನೋಡ್ರಿ. ಅವಾಗೆಷ್ಟು ಲಾಸ್ಟ್ ವಿಡಿಯೋದಾಗ ನೀವು ನಾನು ನಿಮ್ಗೆ ಕೇಳಿದ್ದೆ ಏನು ಮಾಡಬೇಕು ಅಂತಂದು. ಆಲ್ಮೋಸ್ಟ್ ಲೈಟಾಗಿ ಹೊಂಟೈತಿ, ಹೋಗಿಸ್ಕೋತೀನಿ, ಬಿಡೋದಿಲ್ಲ. ಯಾಕಂದ್ರೆ ಈ ಥರ ಡ್ರೆಸ್ ಅದು ಹಾಕಿದಾಗ ಅಸಹ್ಯ ಕಾಣಿಸ್ತೈತಿ, ಅದರ ಸಂಬಂಧ. ನೆಕ್ಸ್ಟು ಸನ್ಸ್ಕ್ರೀನ್, ನಾನು ಗಾರ್ನಿಯರ್ದವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಗಾರ್ನಿಯರ್ ಅದು ಲೈಟ್ ವೇಟಾಗಿ ಬೇಗ ಸ್ಕಿನ್ಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ನನ್ನ ಸ್ಕಿನ್ ಟೈಪಿಗೂ ಅದು ಮ್ಯಾಚ್ ಆಗೈತಿ, ಆಮೇಲೆ ನನಗೆ ಕಂಫರ್ಟಬಲ್ ಆಗೈತಿ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ನಾನು ಏನು ಯೂಸ್ ಮಾಡ್ತೀನಿ, ನಾನು ಹೆಂಗೆ ಯೂಸ್ ಮಾಡ್ತೀನಿ ಹಂಗೆ ತೋರ್ಸಾತೀನಿ. ಇದು ಪ್ರೊಸೀಜರ್ ರಾಂಗೋ ರೈಟೋ ನನಗೆ ಗೊತ್ತಿಲ್ಲ, ಬಟ್ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅದನ್ನು. ಮ್ಯಾಟ್ ಅವ್ರದ್ದು ಏನಿದು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಐಡಿಯಾನೇ ಇಲ್ಲ. ಫೌಂಡೇಶನ್ ನಾನು ಬ್ಲೆಂಡರ್ ತೊಗೊಂಡು ಅದನ್ನು ತೊಗೊಂಡು ಏನೂ ಮಾಡ್ಕೊಳ್ಳಲ್ಲ, ಜಸ್ಟ್ ಕೈಯಿಂದನ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತಾರಲ್ಲ ಆಂಟಿಗಳು, ನಮ್ಮ ಮಮ್ಮಿ ನಮ್ಮ ಅತ್ತಿ, ಆ ಥರ ಹಿಂಗೆ ಮಾಡಿ ಹಿಂಗೆ ತಿಕ್ಕೊಂಡ್ಬಿಡ್ತೇನೆ ನಾನು. ಆ್ಯಕ್ಚುಲಿ ಅದು ರಾಂಗ್, ಬಟ್ ನಾನು ಹಂಗೆ ಅಭ್ಯಾಸ ಆಗಿ ಹೋಗೈತಿ, ಅದಕ್ಕೆ ನಾನು ಹಂಗೆ ಮಾಡ್ಕೋತೀನಿ. ಏನಾದ್ರು ದೊಡ್ಡ ಫಂಕ್ಷನ್ ಇದ್ರೆ ಮಾತ್ರ ನಾನು ಮೇಕಪ್ಪಿಗೆ ಅಂತ ಟೈಮ್ ಕೊಟ್ಟು ಅದಕ್ಕಂತ ಬ್ಲೆಂಡ್ ಮಾಡ್ಕೊಳ್ಳೋದಾಗಲಿ ಬ್ರಷಸ್ ಆಗಲಿ ಮಾಡ್ಕೊಳ್ಳೋದು. ಬ್ಲೆಂಡ್ ಮಾಡ್ಕೊಂಡಿರೋ ಥರನೇ ಆಯಿತು ತಾನೆ. ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತೀನಿ, ಲ್ಯಾಕ್ಮಿ ಅವ್ರದ್ದು.
ನೀವು ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಾ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂತಂದು. ಎಲ್ಲ ಸೇಮ್ ಪ್ರಾಡಕ್ಟೇ ಇರಬೇಕು, ಇದನ್ನೇ ಇರಬೇಕು ಅಂತೇನಿಲ್ಲ. ನನಗೆ ಯಾವ್ದು ಕಂಫರ್ಟಬಲ್ ಐತಿ, ನನ್ನ ಸ್ಕಿನ್ ಟೋನಿಗೆ ಯಾವ್ದು ಮ್ಯಾಚ್ ಆಗುತ್ತೋ. ಆಮೇಲೆ ನನಗೆ ಈ ಡ್ಯೂಟಿ ಒಳಗೆ ಇಲ್ಲಿ ಇವಾಗೇನು ಹಚ್ಕೊಂಡೆಲ್ಲ ಇದನ್ನು ಡ್ಯೂಟಿ ಹೋಗುವಾಗ ಹಚ್ಕೋತೀನಿ. ಬಟ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತೀನಲ್ಲ ಅದನ್ನ ಎವ್ರಿ ಡೇ ಹಾಕಲ್ಲ. ನೆಕ್ಸ್ಟು ಗ್ಲ್ಯಾಮ್ 2 ಇದು ಯಾರ್ದು, ಹಾಂ ಗ್ಲ್ಯಾಮ್ 2 ಅವ್ರದ್ದು ಬ್ಲಶ್ಶು ಮತ್ತು ಹೈಲೈಟರು ಕಾಂಟ್ಯಾಕ್ಟ್ರ್ ಇದೆ. ಸೊ ಬ್ಲಶ್ಶು ನಾನು ಫಸ್ಟ್ ಆಫ್ ಆಲ್ ಬ್ಲಷ್ ಹಚ್ಕೊಳ್ಳೋದೇ ಗೊತ್ತಿದ್ದಿದ್ದಿಲ್ಲ. ಅವಾಗ ಇಷ್ಟ ಹಿಂಗೆ ಹಚ್ಕೊಂಡು ಹಿಂಗೆ ಮಾಡಿ ಹಿಂಗೆ ಹೋಗ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಐಡಿಯಾ ಬಂದೈತಿ ಎಲ್ಲಿ ಶೇಪ್ ಹಚ್ಕೋಬೇಕಂತ. ಲೈಟ್ ಇನ್ನು ಬೆಳಕಿಗೆ ನಿಮ್ಗೆ ಕರೆಕ್ಟಾಗಿ ಕಾಣಿಸಾತಿಲ್ಲ ಅನ್ಕೊತೀನಿ. ಒಂದು ನಿಮಿಷ. ಹಾಂ ಇವಾಗ ಓಕೆ. ಡೋರ್ ಹಾಕಿದ್ದೆ ನಾನು. ಇದು ಹಿಂಗೆ ಬಂದು ಹಿಂಗೆ ಎಲ್ ಶೇಪ್ ಬರಬೇಕಂತ ನಂಗೆ ಗೊತ್ತಿರಲಿಲ್ಲ. ನಾನು ಮೊನ್ನೆ ಇನ್ನು ಶಾರ್ಟ್ಸ್ ನೋಡುವಾಗ ನೋಡಿಕೊಂಡೆ ಹೌ ಟು ಅಪ್ಲೈ ಬ್ಲಷ್ ಅಂತಂದು. ನಾನು ಅವಾಗ ಹೆಂಗೆ ಮಾಡ್ತಿದ್ದೆ ಅಂದರೆ ಒಂದು ಫಿಂಗರಲ್ಲಿ ತೊಗೊಂಡು ಹಿಂಗೆ ಮಾಡ್ಕೊಂಬಿಡ್ತಿದ್ದೆ. ಮೊನ್ನೆ ನೋಡಿದಾಗ ಗೊತ್ತಾಗ್ತದೆ ಹಿಂಗೆ ಎಲ್ ಶೇಪ್ ಬರಬೇಕಂತ ಬ್ಲಷ್. ನಂದು ಇಷ್ಟ ಸಿಂಪಲ್. ಮೇಕಪ್ ಮಾಡ್ಕೊಂಡಾರ ಇಲ್ಲ ಅನ್ನೋ ಥರ ಇರಬೇಕು ನನಗೆ, ಆ ಥರ ಇಷ್ಟ. ಆಮೇಲೆ ಐಸ್ ಎಲ್ಲ ರೆಡ್ ಆಗ್ಯಾವ ತಲೆ ಸ್ನಾನ ಮಾಡಿದಲ್ಲ, ಹಾಗಾಗಿ. ಆಮೇಲೆ ಲೈಟಾಗಿ ಸ್ವಲ್ಪ ಹೈಲೈಟರ್ ಯೂಸ್ ಮಾಡೋದು ನಾನು. ಹೌದಾ ಅಲ್ಲ ಅನ್ನಷ್ಟು ಅತ್ತ ನೋಡ್ರಿ ಕಾಣಿಸುತ್ತಾ. ನಾನೇನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ನಾನು ಹೇಳಿದೆ ಅಲ್ಲ ಸಿಂಪಲ್ಲಾಗಿ ನನಗೆ ಹೆಂಗೆ ಕಂಫರ್ಟಬಲ್ಲು, ನನಗೆ ಯಾವ ಥರ ನಾನೇ ಮಾಡ್ಕೊಂಡೀನಿ. ಇನ್ನು ಅದ್ಮೇಲೆ ಇದು ಮಾಡಬೇಕು, ಇದು ಆದಮೇಲೆ ಇದು ಮಾಡಬೇಕು ಅಂತಂದು. ಬಟ್ ನಾನು ಮಾಡ್ತಾಯಿರೋ ಪ್ರೊಸೀಜರ್ ಕರೆಕ್ಟ್ ಐತೋ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನನ್ನ ಬರ್ಡೇಗೆ ಕೇಳಿದ್ರಿ ಅಂತಂದು ನಾ ಯಾವ ಥರ ಮಾಡ್ಕೊಂಡಿದ್ದೆ ಅದನ್ನು ಮಾಡತ್ತೀನಿ. ಮುಗೀತು ನನ್ನ ಮೇಕಪ್ ಇಷ್ಟ. ಲಾಸ್ಟಿಗೆ ನಿಮಗೆ ಬೇಕು ಅಂತಂದ್ರೆ ಕಾಜಲ್ ಹಾಕೋರಿ. ಕಾಜಲ್ ಅಷ್ಟು ಯೂಸ್ ಮಾಡಲ್ಲ. ಹೇಳ್ದೆ ಅಲ್ಲ, ದೊಡ್ಡ ಫಂಕ್ಷನ್ಸ್ ಇಲ್ಲ ಫ್ಯಾಮ್ಲಿ ಫಂಕ್ಷನ್ಸು, ಮ್ಯಾರೇಜು ಆ ಥರ ಇದ್ದಾಗ ಮಾತ್ರ ಐಲೈನರ್ ಕಾಜಲ್ ಯೂಸ್ ಮಾಡೋದು. ಇವಾಗ ಒಂದು ಬೊಟ್ಟು ಇಟ್ಕೋಬೇಕು. ಇಷ್ಟು. ಲಾಸ್ಟು ನನ್ನ ಫೇವ್ರೆಟ್ ಪಾರ್ಟ್ ಏನಂತಂದರೆ, ಎಲ್ಲರಿಗೂ ಫೇವ್ರೆಟ್ ಬ್ಲಷ್ ಆದಂದ್ರೆ ನನಗೆ ಲಿಪ್ಸ್ಟಿಕ್. ಇದು ಮ್ಯಾಟ್ ಅವ್ರದ್ದೇ, ಮ್ಯಾಟ್ಮಿ ಅವ್ರದ್ದು. ಈ ಶೇಡ್ ನಂಗೆ ಇಷ್ಟ ಆಗ್ತೈತಿ. ಇದು ಮತ್ತು ಲ್ಯಾಕ್ಮಿ ಅವ್ರದ್ದು ಇನ್ನೊಂದು ಶೇಡ್ ಐತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮೇಕಪ್ ಅದನ್ನು ತೋರಿಸ್ತೀನಿ ತಡ್ರಿ ನಿಮಗೆ. ಆ ಶೇಡ್ ಯಾವುದು ಅಂತಂದು ನಾನು ಬ್ಯಾಗ್ ಒಳಗೆ ಇಟ್ಟಿರ್ತೀನಿ. ಅದನ್ನು ಹಾಂ, ಲ್ಯಾಕ್ಮಿ ಅವ್ರದ್ದು ಇದು ಶೇಡು. ಇದು ಇಷ್ಟಕ್ಕೆ 429 ಕೊಟ್ಟಿನಿ ನಾನು. 20 ವೈನ್ ಟಚ್ ಅಂತಿದು. ಇದು ನನಗೆ ಭಾಳ ಫೇವ್ರೆಟ್ಟು. ಯಾಕಂದ್ರೆ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ನಾನು ರೇರಾಗಿ ಯೂಸ್ ಮಾಡ್ತೀನಿ. ಅದು ನಂದೊಂದು ಹೊಲಸು ಚಾಳ ಐತಿ, ಭಾಳ ಇಷ್ಟ ಆಗಿದ್ದು. ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಂದರೂ ಖಾಲಿ ಹಾಕಿ ಬಂದಿದ್ದು ತೊಗೋಬೇಕು. ಬಟ್ ಈ ಈಟಕ್ಕೆ 429 ಕೊಡ್ಬೇಕಂದ್ರೆ ಹೊಟ್ಟೆ ಉರಿತೈತಿ.
ಇಷ್ಟಾಗಿತ್ತು ನನ್ನ ಮೇಕಪ್ ಲುಕ್. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸ್ರಿ. ಇದು ನಾನು ಮಾಡಿದ ಮೇಕಪ್ ಮಾಡ್ಕೊಂಡಿದ್ವೇ ಆಗಲಿ, ಪ್ರೊಸೀಜರ್ ಆಗಲಿ ಕರೆಕ್ಟ್ ಇದ್ರೆ ಹೇಳ್ರಿ, ತಪ್ಪಿದ್ರೂ ಚೇಂಜಸ್ ಮಾಡ್ಕೋತೀನಿ, ಅದನ್ನೂ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್.